ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೆ ಜಗನ್ ಟ್ರಯಾಂಗಲ್ ವ್ಲಾಗ್ಸ್ಗೆ ಸ್ವಾಗತ. ಹೋದ ಎಪಿಸೋಡಲ್ಲಿ ನಾವು ಬೀಕಲ್ ಫೋರ್ಟ್ ನೋಡಿಕೊಂಡು ಅಲ್ಲಿ ಮೋಜು ಮಸ್ತಿ ಮಾಡಿಕೊಂಡು ರೀಲ್ಸ್ ಪಾಲ್ಸ್ ಮಾಡಿಕೊಂಡು ಇನ್ನೊಂದು ಹೊಸ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟೇ ಬಿಡ್ತೀವಿ. ಆ ಹೊಸ ಪ್ಲೇಸ್ ಯಾವುದು ಅಂತೀರಾ? ಅದೇ ನೋಡ್ತಾ ಇದ್ದೀರಲ್ಲ, ಬೋಟ್ ಹೌಸ್. ಏನಪ್ಪ ಅಂತ ವಿಶೇಷ ಈ ಬೋಟ್ ಹೌಸಲ್ಲಿ ಅಂತ ಕೇಳ್ತೀರಾ? ತುಂಬ ಸಿಂಪಲ್ ರೀ. ನಾವುಗಳೆಲ್ಲ ಇರೋ ಮನೆಗಳೆಲ್ಲ ಬರೀ ನಿಂತಲ್ಲೇ ಇರುತ್ತೆ. ಈ ಬೋಟ್ ಹೌಸಲ್ಲೆಲ್ಲ ಹಂಗೆ ಹೋಗ್ತಾ ಇರ್ಬೋದು. ಬನ್ನಿ ತೋರಿಸ್ತೀನಿ. ಈಗ ನಾವು ನೋಡ್ತಾ ಇರೋದು ಟೆರೆಸ್ ಮೇಲ್ಗಡೆ ವ್ಯೂ ಪಾಯಿಂಟು ಇದು. ನೋಡಿ ಹೆಂಗಿದೆ, ಸಕ್ಕತ್ತಾಗಿದೆ. ಇನ್ನೊಂದು ಯಾವುದೋ ಮನೆ ಅದು ಬೋಟ್ ಹೌಸ್. ಓ ಮೈ ಗಾಡ್, ಸೂಪರ್. ಹೊರಗಡೆ ಏನೋ ಈ ಥರ ಕಾಣಿಸ್ತಾ ಇದೆ. ಇನ್ನು ಮನೆ ಒಳಗಡೆ ಬೋಟ್ ಹೌಸ್ ಒಳಗಡೆ ಹೆಂಗೆಲ್ಲ ಇರ್ಬೋದು ನೋಡ್ಬೇಕು ಅಂತ ಅನ್ಸ್ತಾ ಇದೆಯಾ? ಆನಂದ ಪರಮಾನಂದ ಪರಮಾನಂದ ಆನಂದ ಪರಮಾನಂದ. ನೋಡಿ, ಇದೇ ಅಡುಗೆ ಮನೆ. ಹಂಗೆ ರೈಟ್ ತಿರ್ಗ್ಬಿಟ್ಟು ಒಳಗಡೆ ಎಂಟ್ರಾದರೆ ಕಿಂಗ್ ಸೈಜ್ ಬೆಡ್ಡು. ಹಿಂಗೆ ಎಲ್ಲ ವ್ಯೂ ಪಾಯಿಂಟ್ ಹೆಂಗಿದೆ ನೋಡಿ, ಇಲ್ಲಿ ವಿಂಡೋ ಹತ್ರ ಸಾಕಾಗಿದೆ. ವಾವ್, ನಮ್ಮ ಮನೆ ಕಿಟಕಿ ತೆಗೆದ್ರೆ ಮನೆಗಳೇ ಕಾಣುತ್ತೆ. ಇಲ್ಲಿ ನೋಡಿದ್ರೆ ಒಳ್ಳೆ ಸೂಪರು. ಎಲ್ಲ ವ್ಯೂ ಪಾಯಿಂಟ್ಗಳನ್ನ ನೋಡಿಕೊಂಡು ಕೊನೆಗೆ ನಾವೆಲ್ಲ ಟೈಮ್ ಪಾಸ್ ಮಾಡಬೇಕಲ್ಲ, ಒಂದು ಫನ್ ಆ್ಯಕ್ಟಿವಿಟೀಸ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಹೆಂಗಿರುತ್ತೆ ನೋಡಿ. ಈಗ ಫಸ್ಟ್ ವರ್ಡ್ ಕೊಡ್ತಾ ಇರೋದು ಸೋಮಿಯಿಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ವರ್ಡ್ ನಾನು ವರ್ಡ್ ಹೇಳಿದ ತಕ್ಷಣ ನೀವು ಕೌಂಟ್ ಸ್ಟಾರ್ಟ್ ಮಾಡಿ ಬಾಬಾ. 10 ಸೆಕೆಂಡ್ಸ್ ಆಯ್ತು, ಗೊತ್ತಾಗುತ್ತೆ. 10 ಸೆಕೆಂಡ್ಸ್ ಅಷ್ಟೇ ಟೈಮ್ ಇರುತ್ತೆ. ಸೊ ನನಗೆ ಕೊಡ್ತಾ ಇರೋ ಫಸ್ಟ್ ವರ್ಡ್ ಬಂದು ಸುಮ್ಮನೆ. ಒಂದು ಹೆಣ್ಮಗು ಲೈಕ್ಸ್ ಬರಲಿ, ಇನ್ನು ಜಾಸ್ತಿ ಶೇರ್ ಆಗಲಿ, ಇದು ಅವನಿಗೂ ರೀಚ್ ಆಗಲಿ. ಅವನೊಬ್ಬ ಏನ್ ಹಾರ್ ಹೀರೋನ, ಯಾಕೆ ಅವನ್ ಕರಿಮಣಿ ಮಾಲೀಕನ ಅಲ್ಲ, ಬೆಳ್ಳುಳ್ಳಿ ಕಬಾಬ್. ಒನ್ ಮೋರ್ ನಾನು ಹಿಂಗೆ ಕೊಂಗ್ಲಿ. ಆಲ್ರೈಟ್ ಮುಂದಕ್ಕೆ ಹೋಗೋಣ, ಯಾಕೆ ರಾಂಗ್ ಆಗ್ತಾನ್ ರಂಗಣ್ಣ. ಓಕೆ, ಒಟ್ಟಾಗಿ ನಿಂತ್ರೆ ನಾವು ಜೋಡೆತ್ತಂಗ್. ಹಿಟ್ಟೆಲ್ಲ ಕರಿ ಬ್ಯಾಡ ಮಾವ, ಬಲೆ ನಾಚಿಕೆ ಆಗತೈತಿ. ಒತ್ತಿಕೊಂಡು ನಿಲ್ಲ ಬ್ಯಾಡ ಮಾವ, ಗೆದಿ ಕಾಬರಿ ಆಗತೈತಿ. ಗಡ 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 ನಡಗಿಸಿ ಬಡಿ ನಿನ್ನ ನಡ. ಸಂಗಮರ ಮರ್ರಿ ಸುರ ಸುಂದ್ರಿ ಡಾರ್ಲಿಂಗ, ಸಿರಿ ಸೌಂದರ್ಯ ತಡಕಳ್ಳಿ ನಾಯಾಂಗ. ತುಟಿಗೆ ತುಟಿ ಹಚ್ಚಿ ಮಾಡ್ಲೇ ನಾ ವೆಲ್ಡಿಂಗ. ತಟಗೂ ತಡಕಬೇಕು, ಆಮ್ಯಾಲ್ ಹಿಡಕಬೇಕು. ಮೊದಲು ಮಕ್ಕಳಬೇಕು, ಆಮ್ಯಾಲ ಲಗ್ನಬೇಕು. ಹಿಟ್ಟೆಲ್ಲ ಕರಿ ಬ್ಯಾಡ ಮಾವ, ಬಲೆ ನಾಚಿಕೆ ಆಗತೈತಿ. ನಿನ್ನ ಮ್ಯಾಲ ಇಟ್ಟೆನಲ್ಲ ಜೀವ, ಅಭಿ ಪಿಕ್ಚರು ಬಾಕಿ ಐತಿ.
ಹೀಗೆ ಬೋಟ್ ಹೌಸ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ಫನ್ ಆ್ಯಕ್ಟಿವಿಟೀಸ್ ಮಾಡಿಕೊಂಡು ಹೊರಡಬೇಕಾದ್ರೆ ಕಾಣಿಸ್ತು ಇದೇ ಸನ್ಸೆಟ್ ನೋಡಾದ್ಮೇಲೆ ಇನ್ನೊಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತೀವಿ, ಅದೇ ಬೀಕಲ್ ಬೀಚ್ ಪಾರ್ಕ್. ಇಲ್ಲೇನಪ್ಪ ವಿಶೇಷತೆ ಅಂತ ಕೇಳ್ತೀರಾ? ಈ ಒಳಗಡೆ ಎಂಟ್ರ್ ಆಗ್ತಿದ್ದಂಗೆ ನಿಮಗೆ ತುಂಬ ಗೇಮ್ಸ್ ಇದೆ, ಫನ್ ಆ್ಯಕ್ಟಿವಿಟೀಸ್ ಇದೆ, ಮತ್ತು ಇಲ್ಲೂ ಕೂಡ ವ್ಯೂ ಪಾಯಿಂಟ್ ನೋಡಿ ಚೆನ್ನಾಗಿದೆ. ಎಲ್ಲ ಫೋಟೋ ತಗೊಳ್ಳೋರು, ವಿಡಿಯೋ ಮಾಡ್ಕೊಳ್ಳೋರು, ಚಿಕ್ಕ ಮಕ್ಕಳಿಗೆ ಆಟ ಆಡೋಕ್ಕೆ ಅಂತ ತುಂಬಾ ಗೇಮ್ಸ್ಗಳಿದೆ. ನೋಡಿ ಹೆಂಗೆ ಆಡ್ತಾರೆ. ಹಾಯ್ ಮಿಶು, ಹಾಯ್ ಮಿಶು, ಈ ಕಡೆ ತಿರ್ಸು. ರೈಟ್ 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 ಹ್ಯಾಂಡ್ ತಿರ್ಸು, ಈ ಕಡೆ ಬರ್ತೀಯಾ? ರೈಟ್ ಹ್ಯಾಂಡ್ ತಿರ್ಸೋ. ಮುಂದೆ ಮಾಡೀಗ. ನನ್ನ ಹತ್ರ ಬಂದ್ಬಿಟ್ಟು ಹಾಯ್ ಮಾಡ್ಬಿಟ್ಟು ಹೋಗೋ. ಈ ಕಡೆ ತಿರ್ಸೋ. ನೀನು ಆ ಕಡೆ ತಿರ್ಸು, ಬರುತ್ತೆ ಫ್ರಂಟ್. ಏನೇನೋ ಟ್ರೈ ಮಾಡ್ತಾರೆ. ಹಾಯ್. ಹಂಗೋ ಹಿಂಗೋ ಒನ್ ಡೇ ಕಂಪ್ಲೀಟಾಗಿ ಸ್ಪೆಂಡ್ ಮಾಡಿದ್ವಿ, ಚೆನ್ನಾಗಿತ್ತು. ಬೆಳಿಗ್ಗೆ ಬೇಗ ಎದ್ದೊಳ್ರಪ್ಪ, ಇನ್ನೊಂದು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬೇಗ ಎದ್ದೊಳ್ಸಿದ್ಕೆ ಈ ಎಫೆಕ್ಟ್ ಕೊಟ್ಟಿದ್ದಾರೆ ನೋಡಿ. ಇನ್ನು ನಾವುಗಳು ಸುಮ್ಮನೆ ಇರ್ಬೇಕಲ್ಲ, ಏನಾದರೂ ಒಂದು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಬೇಕು. ಹುಡುಗಿರಂದ್ರೆ 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 ಡೇಂಜರಪ್ಪೋ, ಹುಷಾರಾಗಿರಪ್ಪೋ. ಬೆಣ್ಣೆ ಮಾತಿಗೆ ಬೆರಗಾಗೋದ್ರೆ ಪೇಪರ್ ಹಾಕಿರಪ್ಪೋ. ಹುಡುಗಿರಂದ್ರೆ ಡೇಂಜರಪ್ಪೋ, ಹುಷ್ಣ ನಂಬಿದರೆ ದಂಡ ತಲದಂಡ. ಹುಡುಗಿರಂದ್ರೆ ಡೇಂಜರಪ್ಪೋ, ಹುಷಾರಾಗಿರಪ್ಪೋ. ಬೆಣ್ಣೆ ಮಾತಿಗೆ ಬೆರಗಾಗೋದ್ರೆ ಪೇಪರ್ ಹಾಕಿರಪ್ಪೋ. ನಾನ್ಯಾ ಎಲ್ಲೋಗ್ತಾ ಇದೀಯಾ? ಜೋರಾಗಿ ಹೇಳು. ಹೌದಾ? ಹಂಗೋ ಹಿಂಗೋ ಬೆಳಿಗ್ಗೆ ಬೇಗ ಹೊರಟಿ ಉಡುಪಿ ಹತ್ರ ಇರೋ ಕಾಪು ಬೀಚ್ ಬರ್ತೀವಿ. ನೋಡಿ ಇದೆ ಲೈಟ್ ಹೌಸ್ ಹತ್ರ ಹೆಂಗಿದೆ ಸೀನರಿ. ಕಾಣುವ ದೇವರು ಎಂದರೆ ಪಪ್ಪನು ತಾನೇ.